ಕಥೆ ಶೀರ್ಷಿಕೆ ಮೊಲ ಮತ್ತು ಹದ್ದಿನ ನಡುವಣ. ಸಂಜೆಯ ಚಿನ್ನದ ಬೆಳಕಿನಲ್ಲಿ ಶಾರ್ಪ್ ಹದ್ದು ಆಕಾಶದಲ್ಲಿ ಎತ್ತರದಲ್ಲಿ ಹಾರುತ್ತಿದ್ದಿತು. ಕದ್ಲಿದ ಕಣ್ಣುಗಳಿಂದ ಅದು ನೆಲವನ್ನೇ ಶೋಧಿಸುತ್ತಿತ್ತು. ಕೆಳಗಡೆ ನದಿಯ ಹತ್ತಿರದ ಹುಲ್ಲಿನ ನಡುವೆ ಮೊಲ ಚಿಕ್ಕು ತನ್ನ ಚಿಕ್ಕ ಚಿಕ್ಕ ಕಿವಿಗಳನ್ನು ನಡುಗಿಸುತ್ತಿತ್ತು. ಅಪಾಯ ಸಮೀಪದಲ್ಲಿತ್ತು. ಆಕಾಶದಿಂದ ನೆರಳು ಇಳಿಯಿತು. ಹದ್ದು ನಿಖರವಾಗಿ ಹಾರಿ ಬಂತು. ಚಿಕ್ಕು ಒಂದು ಕ್ಷಣದಲ್ಲಿ ಓಡಿತು, ಮರಗಳ ಮಧ್ಯೆ ಜಿಗಿದು ಬೇರುಗಳ ಕೆಳಗೆ ನುಗ್ಗುತ್ತಾ ಆಕಸ್ಮಿಕವಾಗಿ ದಿಕ್ಕು ತಿರುಗುತ್ತಾ ಮುನ್ನುಗ್ಗಿದಳು. ಹದ್ದು ಬೆನ್ನಟ್ಟಿ ಬಂತು, ಅದರ ನಖಗಳು ತವರನ್ನು ತಟ್ಟಿದವು. ಚಿಕ್ಕು ಉಸಿರಾಟದ ನಡುವೆ ಒಂದು ತೆರೆದ ಮರದ ತೊಟ್ಟಿಲೊಳಗೆ ನುಗ್ಗಿದಳು. ಮೇಲಿಂದ ಹದ್ದು ಬಾಯಿ ಒಡಗಿಸಿಕೊಂಡು ನೊಣಿಸಿ ಹೋದಂತೆ ಗರಜಿಸಿತು. ಅದು ಮರದ ಮೇಲಿಂದ ಸುತ್ತಲೂ ತಿರುಗಿದರೂ ಚಿಕ್ಕು ಲಾಲಾಗತವಾಗಿ ಇನ್ನೊಂದು ಬದಿಯಿಂದ ಹೊರಬಂದು ಕಲ್ಲುಗಳ ಮೇಲೆ ಜಿಗಿದು ನದಿಯಲ್ಲಿ ಜಲದ ಶಬ್ದದೊಂದಿಗೆ ಓಡಿದಳು. ಕೊನೆಗೆ ಬಳ್ಳಿಗಳ ತಿಡಿಯಲ್ಲಿ ನುಸುಳಿದಳು. ಹದ್ದು ಇನ್ನೊಮ್ಮೆ ಗರಜಿಸಿ ಸೋಲಿನೊಂದಿಗೆ ಆಕಾಶದೆಡೆಗೆ ಹಾರಿತು. ಒಂದು ಭೂತದ ಕೆಳಗೆ ಸುರಕ್ಷಿತವಾಗಿ ಕುಳಿತ ಚಿಕ್ಕು ಆಕಾಶದ ನಕ್ಷತ್ರಗಳತ್ತ ನೋಟ ಹಾಕಿದಳು. ಅವಳು ಸಣ್ಣವಳಾಗಿದ್ದರೂ ಇಂದು ಅವಳು ಚುರುಕು, ಚತುರ ಹಾಗೂ ಧೈರ್ಯವಂತಿಯಾಗಿದ್ದಳು.